ನಮಸ್ಕಾರ ವೀಕ್ಷಕರೇ. ಸರ್ಕಾರಿ ಜಾಗ, ಕೃಷಿ ಭೂಮಿಯಲ್ಲಿ ಕಟ್ಟಿರುವ ಮನೆ, ಸೈಟುಗಳಿಗೆ ಸಕ್ರಮ ಭಾಗ್ಯವನ್ನು ನೀಡ್ತಾ ಇದೆ ಈಗಿನ ಸರ್ಕಾರ. ಸದರಿ ಸಮಿತಿಯು ಮೇ 5ರಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಮಹತ್ವದ ಸಭೆ ನಡೆಸಿದೆ. ಈ ಸಭೆಯಲ್ಲಿ ಈ ಸ್ವತ್ತು ಯೋಜನೆಯಡಿ ದಾಖಲೆ ವಿತರಣೆಯಲ್ಲಿ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಈ ಕೆಳಕಂಡ ಪ್ರಶ್ನೆಗಳಿಗೆ ಗಂಭೀರ ಚರ್ಚೆಯನ್ನು ನಡೆಸಲಾಗಿದೆ. ಈಗಾಗಲೇ ಕಟ್ಟಡಗಳು ನಿರ್ಮಾಣವಾಗಿರುವ ಆದರೆ ದಾಖಲೆಗಳಿಲ್ಲದ ಆಸ್ತಿಗಳಿಗೆ ಕಾನೂನುಬದ್ಧ ಹಕ್ಕು ಹೇಗೆ ನೀಡುವುದು, ಸರ್ಕಾರಿ ಜಾಗ, ಅರಣ್ಯ ಮತ್ತು ಕೃಷಿ ಭೂಮಿಗಳಲ್ಲಿ ನಿರ್ಮಿಸಿದ ಮನೆಗಳಿಗೆ ಪರಿಹಾರ ರೂಪಿಸುವುದು ಹೇಗೆ, ಇಂದಿನ ದಿನಗಳಲ್ಲಿ ನೀಡಲಾದ ಹಕ್ಕುಪತ್ರಗಳ ಮಾನ್ಯತೆ ಮತ್ತು ಅದರ ಸಮಸ್ಯೆಗಳಿಗೆ ತೀರ್ಮಾನ ಕಾಣುವುದು ಹೇಗೆ ಎನ್ನುವಂಥ ಪ್ರಮುಖವಾದ ಪ್ರಶ್ನೆಯನ್ನು ಚರ್ಚಿಸಲಾಗಿದೆ. ಇದಕ್ಕೆ ಕೆಲವೊಂದು ಪರಿಹಾರಗಳನ್ನ ಕೂಡ ಮಾಡಲಾಗಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಸ್ತಿಗಳಿಗೆ ನೀಡಬೇಕಾದ ದಾಖಲೆಗಳ ಪ್ರಮಾಣಿತ ಕ್ರಮಗಳ ಕೊರತೆ. ಹಲವರು ತಮ್ಮ ಆಸ್ತಿಗೆ ಸರಿಯಾದ ದಾಖಲೆ ಪಡೆಯಲು ಪರದಾಡುತ್ತಿದ್ದಾರೆ. ಯಾವ ಆಸ್ತಿಗೆ ಯಾವ ಹಕ್ಕುಪತ್ರ ನೀಡಬೇಕು ಎಂಬ ಬಗ್ಗೆ ಸಮಿತಿ ಚರ್ಚೆ ನಡೆಸಿದ್ದು, ಶೀಘ್ರದಲ್ಲೇ ಮಾರ್ಗಸೂಚಿಯನ್ನು ರೂಪಿಸುವ ನಿರೀಕ್ಷೆ ಇದೆ. ಇಂದಿನ ಹಕ್ಕುಪತ್ರಗಳ ಮಾನ್ಯತೆ. ಕೆಲ ವರ್ಷಗಳ ಹಿಂದೆ ಕೆಲವು ಗ್ರಾಮ ಪಂಚಾಯಿತಿಗಳು ಗ್ರಾಮಸ್ಥರಿಗೆ ಹಕ್ಕುಪತ್ರ ನೀಡಿದ್ದರೂ ಈಗ ಕೇಂದ್ರ ಈ ಸ್ವತ್ತು ಯೋಜನೆ ಅಡಿಯಲ್ಲಿ ಅವುಗಳನ್ನು ಮಾನ್ಯ ಮಾಡುವುದು ಸವಾಲಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಈ ಹಕ್ಕುಪತ್ರಗಳ ಸ್ಥಿತಿಗೆ ಪರಿಹಾರ ನೀಡುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. 94C ಮತ್ತು 94CC ಅಡಿಯಲ್ಲಿ ಪರಿಹಾರವನ್ನು ನೀಡಲಾಗ್ತಿದೆ. ಸರ್ಕಾರಿ ಜಾಗಗಳಲ್ಲಿ ನಿರ್ಮಿಸಿದ ಮನೆಗಳಿಗೆ 94C ಮತ್ತು 94CC ಅಡಿಯಲ್ಲಿ ಕಂದಾಯ ಇಲಾಖೆ ಹಕ್ಕುಪತ್ರ ನೀಡಲು ಕ್ರಮ ಕೈಗೊಂಡಿದೆ. ಇದರಿಂದ ಸಾವಿರಾರು ಕುಟುಂಬಗಳಿಗೆ ಕಾನೂನಾತ್ಮಕ ಭದ್ರತೆ ಸಿಗುವ ನಿರೀಕ್ಷೆ ಇದೆ. ಕೃಷಿ ಭೂಮಿಯನ್ನು ಬೇಸಾಯ ಹೊಲದ ಉಪಯೋಗಕ್ಕೆ ಪರಿವರ್ತಿಸಿ ಅನುಮೋದನೆ ಇಲ್ಲದೆ ವಸತಿಗಾಗಿ ಬಳಸಿದ ಪ್ರಕರಣಗಳು ಹೆಚ್ಚಾಗಿವೆ. ಇವುಗಳಿಗೆ ಈಗಾಗಲೇ ರಸ್ತೆ, ವಿದ್ಯುತ್ ಮುಂತಾದ ಮೂಲಸೌಕರ್ಯ ಒದಗಿಸಲಾಗಿದೆ. ಇವುಗಳಿಗೆ ಹೇಗೆ ಕಾನೂನಾತ್ಮಕ ಸ್ಥಿತಿ ನೀಡುವುದು ಎಂಬುದರ ಬಗ್ಗೆ ಪ್ರಾಥಮಿಕ ಚರ್ಚೆ ನಡೆದಿದೆ. ಕೆಲವು ಗ್ರಾಮಗಳಲ್ಲಿ ಆಸ್ತಿಗಳು ಅರಣ್ಯ ಅಥವಾ ಕಂದಾಯ ಇಲಾಖೆ ಗಡಿಯಲ್ಲಿ ಒಳಪಟ್ಟಿರಬಹುದು. ಇಂಥ ಗಡಿಭಾಗದ ಮನೆಗಳಿಗೆ ಸ್ಪಷ್ಟತೆ ಇಲ್ಲದೆ ಕಾರಣದಿಂದ ಹಕ್ಕುಪತ್ರಗಳ ಬಿಡುಗಡೆ ಅಸಾಧ್ಯವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳ ಸಮನ್ವಯ ಅಗತ್ಯವಿದೆ ಎಂಬ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಗಿದೆ. ಈ ಸಮಿತಿಯಲ್ಲಿ ವಿವಿಧ ಕ್ಷೇತ್ರಗಳ ತಜ್ಞರು, ಪ್ರಾದೇಶಿಕ ಆಡಳಿತಗಾರರು ಹಾಗೂ ಯೋಜನಾ ವಿಶ್ಲೇಷಕರು ಭಾಗವಹಿಸಿದ್ದು, ಒಟ್ಟು 12 ಸದಸ್ಯರು ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಶೀಘ್ರದಲ್ಲಿಯೇ ದಾಖಲೆ ರಹಿತ ಸ್ವತ್ತುಗಳ ಸಕ್ರಮ ಮಾಡಲಾಗ್ತಿದೆ. ಈ ಸ್ವತ್ತು ಯೋಜನೆ ಗ್ರಾಮೀಣ ಭಾಗದಲ್ಲಿ ಆಸ್ತಿಗಳನ್ನು ಡಿಜಿಟಲ್ಗೊಳಿಸುವ ಮಹತ್ವದ ಹೆಜ್ಜೆಯಾಗಿದೆ. ಆದರೆ ಹಲವು ಸಮಸ್ಯೆಗಳು ಎದುರಾಗಿವೆ. ಈ ಸಮಸ್ಯೆಗಳ ಪರಿಹಾರದ ಪ್ರಾಥಮಿಕ ಹಂತವಾಗಿ ಸಮಿತಿಯ ಸಭೆ ನೆರವೇರಿದೆ. ಮುಂದಿನ ದಿನಗಳಲ್ಲಿ ಈ ಸಮಿತಿ ನೀಡಲಿರುವ ಶಿಫಾರಸುಗಳ ಮಹತ್ವದ ಬದಲಾವಣೆಗೆ ಚಾಲನೆ ನೀಡಲಿದೆ. ಈಗ ನಡೆದಿರುವ ಸಭೆಯು ಬಡವರ ಮನೆಗಳಿಗೆ ಕಾನೂನು ಹಕ್ಕು ನೀಡುವ ದಿಸೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ವಿವಿಧ ಇಲಾಖೆಗಳ ಮಧ್ಯೆ ಸೂಕ್ತ ಸಂವಹನ ನಡೆದರೆ ಇಂಥ ಮನೆಗಳಿಗೆ ಸರಿಯಾದ ದಾಖಲೆ ಸಿಗಲು ಸಾಧ್ಯವಾಗುತ್ತದೆ. ಇದರಿಂದ ಆಸ್ತಿಯ ಮೇಲೆ ಸಾಲ ಪಡೆಯುವುದು, ಮಾರಾಟ ಅಥವಾ ಬದಲಿ ಮಾಡುವುದು, ಸರ್ಕಾರಿ ಸೌಲಭ್ಯ ಪಡೆಯುವುದು ಸುಲಭವಾಗುತ್ತದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.